ಹನಿ ಟ್ರ್ಯಾಪ್ ಏನಿದೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ ಈ ವಿಚಾರ. ಆದ್ದರಿಂದ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಏನಿದೆ ಇದರೊಳಗಡೆ ಯಾರ್ಯಾರಿದ್ದಾರೆ, ಯಾರ್ಯಾರನ್ನ ಬಲಿ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರ ಇದೆ ಅದರೊಳಗಡೆ, ಇದು ಬಹಿರಂಗ ಆಗಬೇಕು. ರಾಜಣ್ಣ ಇರ್ಬೋದು, ರಾಜಣ್ಣ ಅವರ ಮಗ ರಾಜೇಂದ್ರ ಅವರಿಗೆ ಏನು ನನಗೆ ಮರ್ಡರ್ ಮಾಡಕ್ಕೆ ಬಂದಿದ್ರು ಅನ್ನುವಂಥ ವಿಚಾರ ಏನಿದೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಸರ್ಕಾರ ಕೂಡಲೇ ಅವರಿಗೆ ಭದ್ರತೆಯನ್ನು ಒದಗಿಸ್ಬೇಕು. ಮತ್ತು ಸರ್ಕಾರದ ಒಳಗಡೆ ಏನು ನಡೀತಾ ಇದೆ, ಕಾಂಗ್ರೆಸ್ಸಿನ ನಾಯಕರಿಗೇ ಈ ಸ್ಥಿತಿ ಬಂದರೆ ಬೇರೆ ಪಕ್ಷದ ನಾಯಕರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಕೂಡಲೇ ಆ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನು CBIಗೆ ಅಥವಾ ನಿವೃತ್ತ ಅಲ್ಲ, ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ಒಂದು ತನಿಖೆಯನ್ನು ಮಾಡೋದಕ್ಕೆ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು. ದಿನ ಕಳೆಯೋದ್ರಲ್ಲಿ ಏನೇನೂ ಅರ್ಥ ಇಲ್ಲ, ಸಮಯವನ್ನು ವೇಸ್ಟ್ ಮಾಡೋದ್ರಲ್ಲಿ ಏನೇನೂ ಅರ್ಥ ಇಲ್ಲ. ಆದ್ದರಿಂದ ಕೂಡಲೇ ಈ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ತನಿಖೆ ಕೊಡತಕ್ಕಂಥ ನಿರ್ಧಾರವನ್ನು ಇವತ್ತಿನ ಕ್ಯಾಬಿನೆಟ್ ಏನು ಸೇರಿದ್ರು ಅದರಲ್ಲೇ ನಿರ್ಧಾರ ಮಾಡ್ಬೋದಾಗಿತ್ತು. ಆದರೆ ಮತ್ತೊಂದು ಸರಿ ನಾನು ಆಗ್ರಹ ಪಡಿಸ್ತೇನೆ, ಕೂಡಲೇ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಅಥವಾ CBIಗೆ ತನಿಖೆ ಕೊಡಬೇಕು ಅಂತ ಆಗ್ರಹಪಡಿಸ್ತೇನೆ. ಏನು ರಾಜೇಂದ್ರ ಅವರಿಗೆ ಥ್ರೆಟ್ ಇದೆ, ಅವರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ.